ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸ್ನೇಹಿತರೆ, ಸಿಂಹರಾಶಿ ಸಿಂಹ ಲಗ್ನ, ಈ ಗುರು ಅಸ್ತಂಗತದಿಂದ ಆಚೆ ಬರ್ತಾ ಇದ್ದಾನೆ. ಆಗಸ್ಟ್ 12ನೇ ತಾರೀಕು ಅಪ್ ಟು ಅಕ್ಟೋಬರ್ ಕೊನೆಯ ಭಾಗದವರೆಗೂ ಕೂಡ ಗುರು ಉಚ್ಚರಾಶಿ ಕಟಕದಲ್ಲೇ ಕೂತಿದ್ದಾನೆ. ಅಸ್ತಂಗತ ತ್ಯಾಗವನ್ನು ಮಾಡೋದ್ರಿಂದ ಈ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಯಾವ ವಿಚಾರದಲ್ಲಿ ಇವ್ರಿಗೆ ಒಂದು ಜ್ಞಾನೋದಯವಾಗ್ತದೆ? ಒಂದು ಮೊದಲನೇದಾಗಿ ತಿಳಿಸ್ತಕ್ಕಂಥದ್ದು, ದ ಮೋಸ್ಟ್ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಈಗ ಈ ಒಂದು ಪರಿಸ್ಥಿತಿಗಳಲ್ಲಿ ಗುರು ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಗುರು ಇದ್ದಾಗ ನಿಜವಾಗ್ಲೂ ಇವರು ಆಧ್ಯಾತ್ಮಿಕ ಚಿಂತಕರಾಗ್ಬಿಡ್ತಾರೆ, ಬದಲಾಗ್ಬಿಡ್ತಾರೆ. ಏನು ದೇವರನ್ನು ನಂಬ್ತಾ ಇರಲಿಲ್ವೋ, ದೇವರ ಬಗ್ಗೆ ಅಷ್ಟು ಅಭಿರುಚಿ ಇರ್ತಕ್ಕಂಥವ್ರು ಇರಲಿಲ್ವೋ, ಸಿಂಹರಾಶಿ ಸಿಂಹ ಲಗ್ನದವರು ಈ ಒಂದು ಸೆಕ್ಟರಲ್ಲಿರ್ತಕ್ಕಂಥ ಜನಗಳು ಪೂರ್ತಿ ಆಧ್ಯಾತ್ಮಿಕವಾಗಿ ಬದಲಾಗ್ಬಿಡ್ತಾರೆ. ಸಿಂಹರಾಶಿ ಸಿಂಹ ಲಗ್ನಕ್ಕೆ ಗುರು ಬಾಧೆಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಅದು 12ರ ಸ್ಥಾನಕ್ಕೆ ಬಂದಾಗ ನೋಡಿ, 5 ಮತ್ತು 8ರ ಅಧಿಪತಿ 12ರ ಸ್ಥಾನ, ಇದೊಂದು ವೆರಿ ವೆರಿ ಡೇಂಜರಸ್ ಕಾಂಬಿನೇಷನ್ ಕೂಡ ಹೌದು. ಪಂಚಮದಿಂದ 12 ಅಂದರೆ ಅರ್ಥಾತ್ ಪಂಚಮ ಸ್ಥಾನದಿಂದ ಗುರು ಕೂತಿರ್ತಕ್ಕಂಥದ್ದನ್ನು ನೋಡಿದ್ರೆ ಅಷ್ಟಮ ಸ್ಥಾನವಾಗ್ತದೆ. ಪಂಚಮದಿಂದ ಅಷ್ಟಮ, ಇದು ನಿಮ್ಮ ಕೆಲಸದಲ್ಲಿ ವಿಚಾರದಲ್ಲಿ ಸಮಸ್ಯೆಗಳನ್ನು ಕೊಡ್ಬೋದು, ಸ್ನೇಹಿತರಿಂದ ಮೋಸಕ್ಕೊಳಗಾಗ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೋಸ ಹೋಗೋದು ಸತ್ಯ. ನಿಮಗೇನಾದರೂ ಈ ಒಂದು ಸೆಕ್ಟರಲ್ಲಿ ನೀವಿದ್ದೀರಾ ಅಂದಾಗ ಬಹಳ ಎಚ್ಚರವಾಗಿರ್ತಕ್ಕಂಥದ್ದು ಅವಶ್ಯಕವಾಗಿ ಇರಬೇಕು, ಅತಿ ಅವಶ್ಯಕ. ಇನ್ನೂ ಒಂದು ಸಿಂಹರಾಶಿ ಸಿಂಹಲಗ್ನ ಕೆಲಸದ ವಿಚಾರಕ್ಕೆ ಬಂದಾಗ, ಕೆಲಸದ ವಿಚಾರದಲ್ಲೂ ಕೂಡ ಬಹಳಷ್ಟು ಕ್ಲಿಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು ಇರ್ತದೆ. ಏನಾದರೂ ಸಾಲ ಮತ್ತೊಂದು ಏನಾದರೂ ಮಾಡಿದ್ರೆ ಸ್ವಲ್ಪ ಕಿರುಕುಳಗಳು ಜಾಸ್ತಿ ಆಗಿಬಿಡುತ್ತೆ. ಅದೇ ಪಂಚಮ ಸ್ಥಾನ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳು ಕಂಡುಬರುತ್ತೆ. ಅಸ್ತಂಗತನಾಗಿದ್ದ ಹೇಗೋ ಮ್ಯಾನೇಜ್ ಆಗ್ತಾ ಇತ್ತು, ಬಟ್ ಈಗ ಡೈರೆಕ್ಟ್ ಉದಯವಾದಾಗ ಸ್ಟ್ರಾಂಗ್ ಗುರು ಆಗ್ತದೆ. ಬಟ್ ಸ್ಪಿರಿಚುವಲ್ ಸೆಗ್ಮೆಂಟ್ಸಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳೆಲ್ಲ ಇರುತ್ತೆ. ಹಾಗೆ ಅಷ್ಟಮಾಧಿಪತಿ 12ರ ಸ್ಥಾನ, ಇದೊಂದು ವಿಪರೀತ ರಾಜಯೋಗ. ಅಷ್ಟಮ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು ಕೂಡ 12ರ ಸ್ಥಾನದಲ್ಲಿ ಕೂತಿದ್ದಾನೆ, ಉಚ್ಚ ಸ್ಥಾನ, ಸ್ಪಿರಿಚುವಲ್ ಮೈಂಡ್. ನಿಜವಾಗ್ಲೂ ಏನಾದರೂ ನೀವು ರಿಸರ್ಚು ಆ ಥರದ ಒಂದು ಹುದ್ದೆಗಳಲ್ಲಿದ್ದರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಆದರೆ 8, 12 ತುಂಬ ಕಷ್ಟಗಳನ್ನು ಅನುಭವಿಸಿ, ತುಂಬಾ ಸಮಸ್ಯೆಗಳನ್ನು ಅನುಭವಿಸಿ ನಿಮಗೆ ಜ್ಞಾನ ಉದಯವಾಗ್ತಕ್ಕಂಥ ಸಮಯವಾಗುತ್ತೆ. ಅಕ್ಟೋಬರ್ ಮೇಲೆ ಆಗ ಲಗ್ನಕ್ಕೆ ಗುರು ಬರುತ್ತೆ. ಇದೊಂದು ಗುರು ಲಗ್ನಕ್ಕೆ ಬಂದಾಗ ನಿಜವಾಗ್ಲೂ ಇದೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಮಯ. ನಿಮಗೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಉದಯವಾಗೋದಕ್ಕೆ ವಿಶೇಷತೆ ಬರುತ್ತೆ. ನೋಡಿ, ಅಷ್ಟಮ ಸ್ಥಾನದ ಅಧಿಪತ್ಯನಾಗಿರ್ತಕ್ಕಂಥ ಗುರು 12ರಲ್ಲಿ ಉಚ್ಚನಾಗಿರ್ತಕ್ಕಂಥದ್ದಕ್ಕೆ ನಾವು ಫಲಗಳನ್ನು ನೋಡಿದಾಗ ನಿಜವಾಗ್ಲೂ ಇದೊಂದು ಆಧ್ಯಾತ್ಮಿಕ ಚಿಂತಕರಾಗ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಬಂದ್ಬಿಡುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಅಹಂ ಕಂಪ್ಲೀಟಾಗಿ ಕುಗ್ಗತಕ್ಕಂಥ ಕೆಲಸ ಆಗಿಬಿಡುತ್ತೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು, ಸಿಂಹರಾಶಿ ಸಿಂಹ ಲಗ್ನಕ್ಕೆ ಗುರು ದಶಭುಕ್ತಿಗಳಲ್ಲಿದ್ದರೆ ಏನಾದರೂ ನೀವು ಪ್ರಾಡಕ್ಟ್ ಡೆವಲಪ್ಮೆಂಟು ಅಥವಾ ವಿದೇಶ ಪ್ರಯಾಣಗಳು, ವಿದೇಶದಲ್ಲಿ ನೆಲೆಸಿದರೆ ದ ಮೋಸ್ಟ್ ಆಸ್ಪೀಷಿಯಸ್ ಟೈಮ್, ನಿಜವಾಗ್ಲೂ ದ ಬ್ಯೂಟಿಫುಲ್ ಟೈಮ್ ಆಗಿಬಿಡುತ್ತೆ ಅದ್ಭುತವಾಗಿ. ಮುಖ್ಯ ವಿಚಾರಕ್ಕೆ ಬರೋದಾದರೆ ನೋಡಿ, ಇಲ್ಲಿ ಸಿಂಹರಾಶಿ ಸಿಂಹಲಗ್ನದಲ್ಲಿ ಕೂತಿರ್ತಕ್ಕಂಥ ಗುರು ವೃಶ್ಚಿಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತಂದರೆ 4ರ ಸ್ಥಾನ, ವಿದ್ಯಾಸ್ಥಾನವನ್ನು ವೀಕ್ಷಣೆಯನ್ನು ಮಾಡುತ್ತೆ. 12ರ ಸ್ಥಾನ ಜ್ಞಾನದ ಸ್ಥಾನ, 4ರ ಸ್ಥಾನ ಬುದ್ಧಿ, 4ರ ಸ್ಥಾನ ಜ್ಞಾನದ ಸ್ಥಾನ, ಬುದ್ಧಿಯ ಸ್ಥಾನ.
ಈ 4ರ ಸ್ಥಾನ ಮನೆ, ವಿದ್ಯಾಭ್ಯಾಸ, ಸುಖ, ಈ 3ನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ನೀವು ಇದರಲ್ಲೆಲ್ಲ ಬಹಳಷ್ಟು ಪಂಟ್ರಾಗ್ಬಿಡ್ತೀರ. ಅಂದ್ರೆ ಅರ್ಥಾತ್ ಏನು, ವಿದ್ಯಾಭ್ಯಾಸದಲ್ಲಿ ರಾತ್ರಿ ಹಗಲು ಒಬ್ಬೊಬ್ಬೊಬ್ಬ ನಮ್ಮ ಮಗ ಏನಪ್ಪ ರಾತ್ರಿ ಹೊತ್ತು ಇಷ್ಟೊಂದು ಓದ್ತಾನೆ, ಅಫ್ಕೋರ್ಸ್ ಆ ಟೈಮ್ ಬಂದೇ ಬಿಡ್ತು. ಮನೆ ನಿರ್ಮಾಣ ಮಾಡ್ತಿದ್ದೀರಾ ಅಥವಾ ಸೈಟ್ ಖರೀದಿ ಮಾಡ್ತಿದ್ದೀರಾ, ಅಫ್ಕೋರ್ಸ್ ದ ಟೈಮ್ ವಿಲ್ ಬಿ ಸ್ಟಾರ್ಟೆಡ್, ಮ್ಯಾಕ್ಸಿಮಮ್ ಸ್ಟಾರ್ಟೆಡ್ ಆಗಿಬಿಡುತ್ತೆ. ಮನೆ ಹಾಗೆ ವಿದ್ಯಾಭ್ಯಾಸ, ಆಸ್ತಿ ಖರೀದಿ ಯೋಗದ ಲಭ್ಯವಾಗ್ತಕ್ಕಂಥದ್ದು ಖಚಿತ. ಮನೆ ನಿರ್ಮಾಣ ಮಾಡ್ತಕ್ಕಂಥ ಸಿಂಹರಾಶಿಯವರು ಕೈ ಹಾಕ್ತಾರ, ಖಚಿತವಾಗಿ ಮಾಡಿ, ತೊಂದರೆ ಇಲ್ಲ. ದಶಾಭುಕ್ತಿಗಳಲ್ಲಿ ಗುರು ಇರಬೇಕು. ಹಾಗೆ ನಿಮಗೆ ಸುಖಾಸೀನವನ್ನು ನೋಡುತ್ತೆ. ಅದೇ ಸುಖಾಸೀನ ಧ್ಯಾನಾಸಕ್ತಿ, ಧ್ಯಾನವನ್ನು ಮಾಡೋದು, ಜ್ಞಾನೋದಯದ ಕಾಲ, ಚತುರ್ಥ ಭಾವ, ಕಲಿಕೆಯ ಸ್ಥಾನ ಅಂತ ಕೂಡ ನೋಡಿ. ಕಲಿಯೋದು ಭಾಳಷ್ಟು ಕಲಿತಕ್ಕಂಥದ್ದು ಗುರುವಿನ ದೃಷ್ಟಿಯಿಂದ. ಇದೇ ದ ರೈಟ್ ಟೈಮ್ ಪೀರಿಯಡ್. ಇದನ್ನು ಸಿಂಹರಾಶಿ ಸಿಂಹಲಗ್ನ ಕೇಳ್ಬೋದು ನೋಡಿ. ಹಾಗೆ ಅಲ್ಲಿ ಕೂತಿರ್ತಕ್ಕಂಥ ವೀಕ್ಷಣೆ 6ರ ಸ್ಥಾನವನ್ನು ನೋಡುತ್ತೆ. 6ರ ಸ್ಥಾನ ನಿಜವಾಗ್ಲೂ ಇದೊಂದು ಕೆಲಸ, ವಿಶೇಷವಾಗಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿತ್ವ ಜಾಸ್ತಿ ಆಗಿಬಿಡುತ್ತೆ. ಶತ್ರುಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಸಹಿತವಾಗಿ ಬಂದುಬಿಡುತ್ತೆ. ಈ ಕಟಕ ರಾಶಿ ಸಿಂಹರಾಶಿ ಸಿಂಹಲಗ್ನ 6ರ ಸ್ಥಾನ, ಆರೋಗ್ಯದಲ್ಲಿ ಸಮಸ್ಯೆ, ಗುರುವಿನ ವೀಕ್ಷಣೆ ಇತ್ತು, ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ. BP ಸಮಸ್ಯೆ, ಶುಗರ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಾತ್ರೆ ತಗೊಳ್ಳೋದು ಕಡಿಮೆ ಆಗುತ್ತೆ. ಕೆಲಸದಲ್ಲಿ ಮತ್ತು ಸಾಲದ ಬಾಧೆಯಿಂದ ಒದ್ದಾಡ್ತಿರ್ತಕ್ಕಂಥವ್ರಿಗೆ ಗುರುವಿನ ವೀಕ್ಷಣೆಯಿಂದ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು, ಅಥವಾ ಸಾಲ ತೀರಿಸ್ತಕ್ಕಂಥ ಮಾರ್ಗಗಳು ಓಪನ್ ಅಪ್ ಆಗ್ಬೋದು. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ವಿಚಾರವಾಗಿಬಿಡುತ್ತೆ. ಕೆಲಸದಲ್ಲಿ ಉತ್ಕೃಷ್ಟತೆ ಕಾಣ್ತಕ್ಕಂಥದ್ದು ಕೂಡ ಇರುತ್ತೆ. ಇದು ಸಿಂಹರಾಶಿ ಸಿಂಹಲಗ್ನಕ್ಕೆ ಇನ್ನೊಂದು ಮುಖ್ಯ ಪಾತ್ರ ನೋಡಿ. ದಾಂಪತ್ಯದಲ್ಲಿ ಕಲಹಗಳಿತ್ತು. 6 ಮತ್ತು 7ರ ಅಧಿಪತಿ ಯಾರು? ಅಷ್ಟಮದಲ್ಲಿ ಕೂತಿದ್ದಾನೆ. ಅದೇ ಗುರು ಅಷ್ಟಮ ಸ್ಥಾನಕ್ಕೆ ವೀಕ್ಷಣೆಯನ್ನು ಮಾಡುತ್ತೆ ಸಿಂಹರಾಶಿ ಸಿಂಹಲಗ್ನಕ್ಕೆ. ಅಂದರೆ ಅರ್ಥಾತ್ 9ರ ದೃಷ್ಟಿ ಶನಿಯ ಮೇಲೆ, ವಕ್ರಗತಿಯಲ್ಲಿ ಶನಿಯ ಮೇಲೆ ಬೀಳೋದ್ರಿಂದ ನಿಜವಾಗ್ಲೂ ಏನು ಸಮಸ್ಯೆಗಳಿರ್ತಕ್ಕಂಥದ್ದಿತ್ತೋ ಅಷ್ಟಮ ಸ್ಥಾನದ ವೀಕ್ಷಣೆ ಸ್ವಲ್ಪ ರೆಡ್ಯೂಸ್ ಆಗಿಬಿಡುತ್ತೆ. ಆರೋಗ್ಯದಲ್ಲಿ ಕೊರತೆ, ಅನ್ನೋನ್ ಆಗಿ ಬರ್ತಕ್ಕಂಥ ಸಮಸ್ಯೆಗಳು ಇವೆಲ್ಲ ರೆಡ್ಯೂಸ್ ಆಗಿಬಿಡುತ್ತೆ. ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತೀರಿ ಕೂಡ. ಸೇವೋ ಮನೋಭಾವದ ವೃತ್ತಿ ಕೂಡ ಆಗುತ್ತೆ. ಪರಿತ್ಯಾಗವೆಲ್ಲ ತ್ಯಾಗವನ್ನು ಮಾಡ್ತಕ್ಕಂಥ ಮನೋಧರ್ಮ, ಅರ್ಥಾತ್ ನೀವು ಆಸ್ತಿ ಪಾಸ್ತಿ ಎಲ್ಲ ಮಾರ್ಬಿಡ್ತೀರಾ ಅಂತ ಅರ್ಥ ಅಲ್ಲ. ಎಲ್ಲವನ್ನ ಪರಿತ್ಯಾಗವನ್ನು ಮಾಡ್ತಕ್ಕಂಥ ಒಂದು ಕಾಲವಾಗ್ತದೆ. ಇದರಿಂದ ಜ್ಞಾನ ಉದಯವಾಗ್ತಕ್ಕಂಥ ಸಮಯವಾಗ್ತಕ್ಕಂಥದ್ದು ಸಿಂಹರಾಶಿ ಸಿಂಹಲಗ್ನಕ್ಕೆ ಲಭ್ಯವಾಗುತ್ತೆ. ಬಟ್ ಒಂದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ, ಕೆಲಸದ ವಿಚಾರದಲ್ಲಿ, ಹಾಗೆ ಹಲವಾರು ಅಡೆತಡೆ, ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು, ಅವೆಲ್ಲ ವಿಚಾರಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಸಮಸ್ಯೆಗಳನ್ನು ಮಾಡ್ಕೊಳ್ಳದಲ್ಲೇ ಇರತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಸಿಂಹರಾಶಿ ಸಿಂಹಲಗ್ನಕ್ಕೆ ಲಗ್ನದಲ್ಲೇ ಕೇತು, ಇದು ಕೂಡ ತುಂಬ ಇದ್ದಕ್ಕಿದ್ದಾಗೆ ಟ್ರಿಗರ್ ಆಗ್ತಕ್ಕಂಥದ್ದೆಲ್ಲ ಕಡಿಮೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ. ಸಿಂಹರಾಶಿ ಸಿಂಹಲಗ್ನ ಇದೊಂದು ಪೀರಿಯಡ್ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಕಳೆದ್ರೆ ಮುಂದೆ ಬರ್ತಕ್ಕಂಥ ಸಮಯ ಉಜ್ವಲವಾಗುತ್ತೆ. ಅನೇಕ ವಿಚಾರಗಳಿಗೋಸ್ಕರ ನಿಜವಾಗ್ಲೂ ನಮ್ಮ ನಂಬರ್ಗೆ ಡಯಲ್ ಮಾಡಿ. ಏನು ದಶಾಭುಕ್ತಿಗಳಲ್ಲಿದೆಯಾ, ಯಾವುದರಲ್ಲಿ ಪ್ರಿಕಾಷನ್ಸ್ ನೋಡ್ಕೋಬೇಕು, ಅವಶ್ಯಕವಾಗಿ ನನ್ನ ಅನಿಸ್ ಪ್ರಕಾರ ಸಿಂಹರಾಶಿ ಸಿಂಹಲಗ್ನದವರು ಆಗಿಂದಾಗೆ ಕಡಲೆಕಾಳು ದಾನ ಅಥವಾ ಕಡಲೆಕಾಳಿನ ಫಲಹಾರವನ್ನು ಹಂಚತಕ್ಕಂಥದ್ದು, ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ಬರ್ತಕ್ಕಂಥ ಸಮಸ್ಯೆಯ ಪ್ರಮಾಣ ಕಡಿಮೆವಾಗಿ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯವಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.